ನನ್ನ ಶಕ್ತಿ ಏನು ಅಂತ ವಿರೋಧಿಗಳು ಗೊತ್ತಾಗಿದೆ. ಅದಕ್ಕೆ ಅವ್ರು ಭಯ ಕೇಳ್ತಾ ಇದ್ದಾರೆ. ಈತ ಜಾಸ್ತಿ ಇದು ಮಾಡ್ತಾನೆ, ಈತನಿಂದ ನಮ್ಗೆ ತೊಂದರೆ ಆಗ್ಬೋದು, ಗೆದ್ದುಬಿಡ್ತಾನೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನೋ ಒಂದು ಮಿಸ್ಗೈಡ್ ಮಾಡೋಕ್ಕೆ ಹೋಗ್ತಾಯಿದ್ರು. ಯಾಕಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಜನ ಅಲ್ಲಿ ನನಗೆ 63,000 ಮತ ಹಾಕಿರೋದು, ಗೆಲ್ಲುವಂಥ ಮತ ಹಾಕಿರ್ತಕ್ಕಂಥದ್ದು. ನನಗೆ ಈ ಸಲ ಅದನ್ನು ಇನ್ನೂ ಡಬಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜನನೇ, ನಾನಲ್ಲ. ಜನ ವಿರೋಧಿಗಳು ಮಾತಾಡ್ಕೋತಾರೆ, ಅವ್ರಿಗೆಲ್ಲ ನಾವೆಲ್ಲ ಕಿವಿ ಕೊಟ್ಟರೆ ಆಗುತ್ತಾ? 100ಕ್ಕೆ 1000% ಅದು ನಿಮಗೆ ಗೊತ್ತಾಗುತ್ತೆ. ಮಾಧ್ಯಮದಲ್ಲಿ ಅವ್ರು ಭಯ ಹುಟ್ಟಿಲ್ಲ ಅಂದರೆ ಆ ಥರ ಮಾತಾಡ್ತಾ ಇರಲಿಲ್ಲ. ಇವಾಗ ಶಾಸಕರೇ ಪ್ರೆಸ್ಟೇಷನ್ಗೆ ಹೋಗಿ ಮಾತಾಡ್ತಾಯಿದ್ರು. ರಾಜಕೀಯ ಏರಿಕೆಗಾಗ್ತಾಯಿದೆ, ಏನಾಗ್ಬೋದು ಸರ್ ಮುಂದೆ ಕ್ಷೇತ್ರದಲ್ಲಿ? ಅಲ್ಲ, ಈಗಾಗಲೇ ಕಳೆದ 3 ವರ್ಷಗಳಿಂದ ಈಗಾಗಲೇ ರಾಜಕೀಯ ಪ್ರತಿದಿನವೂ ಏರುಪೇರು ಆಗ್ತಾನೆ ಇರುತ್ತೆ. ಏಕೆಂದರೆ ನಾನು ಕೂಡ ಒಂದು ಇರತಕ್ಕಂಥ ಶಾಸಕರ ವಿರುದ್ಧ ಒಂದು ದಾವೆಯನ್ನು ಹುಟ್ಟಿದ್ದೆ. ಅವ್ರನ್ನ ವಜಾ ಮಾಡಿದರು ಮತ್ತು ಸುಪ್ರೀಂ ಕೋರ್ಟಲ್ಲಿ ಅವರು ಸ್ಟೇ ಕೊಟ್ಟಿದ್ದಾರೆ. ಅದು ನಡ್ಕೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಯಾರೂ ಕೂಡ ನಾವೇನು ದೊಡ್ಡವರಲ್ಲ. ಕೋರ್ಟ್ ಏನು ನ್ಯಾಯ ಕೊಡುತ್ತೋ ಅದಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ. ಕ್ಷೇತ್ರದ ಜನತೆಗೆ ನಾನು ಅಭಯವಾಗಿರ್ತೀನಿ ಮತ್ತು ಕ್ಷೇತ್ರದ ಜನತೆಗೆ ನಾನು ಯಾವತ್ತೂ ಕೂಡ ಯಾರೇ ಒಂದು ಬೆದರಿಕೆಗಳು ಹಾಕಿದ್ರು ಇರ್ಬೋದು ಮತ್ತು ಏನೇ ಒಂದು ಸಮಸ್ಯೆಗಳನ್ನು ಹುಟ್ಟಾಕಿದ್ರೂ ಕೂಡ ನಾನೇನು ಭಯಪಡುವಂಥ ಅವಶ್ಯಕತೆ ಇಲ್ಲ. ನನಗೆ ಪಾರ್ಟಿ ಶಕ್ತಿ ಇದೆ. ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಇದ್ದಾರೆ, ರಾಷ್ಟ್ರದಲ್ಲಿ ಅಮಿತ್ ಶಾಜಿ ಅವರಿದ್ದಾರೆ, ಮೋದಿಯವರಿದ್ದಾರೆ, ನಡ್ಡಾಜಿಯವರಿದ್ದಾರೆ, ನಿತಿನ್ ನಬ್ಬಿ ಅವರಿದ್ದಾರೆ, ಸಂತೋಷ್ ಜಿ ಅವರಿದ್ದಾರೆ, ಯಡಿಯೂರಪ್ಪನವರಿದ್ದಾರೆ. ಎಲ್ಲರೂ ಕೂಡ ನಮ್ಮದು ಅಶೋಕಣ್ಣ ಇರ್ಬೋದು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಸದರು ಸುಧಾಕರ್ ಅವರು ಇರ್ಬೋದು, ಅನೇಕರು ಇರ್ತಕ್ಕಂಥ ನಮ್ಮೆಲ್ಲ ನಾಯಕರು ಕೂಡ ಆಶೀರ್ವಾದ ಇದೆ. ಎಲ್ಲರೂ ಕೂಡ ನಾನು ಶಿಸ್ತಿನ ಸಿಪಾಯಿ ಪಾರ್ಟಿಯ ಒಂದು ಕಾರ್ಯಕರ್ತ ಅಂತ ಮತ್ತು ಆ ಕ್ಷೇತ್ರದಲ್ಲಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಜನಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ನಾನು ಪ್ರತಿದಿನ ನಾನು ಮುಂದೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತನ ಸನ್ನಿಧಿಯಲ್ಲಿ ನಾನು ಹೇಳ್ತೇನೆ. ಅಲ್ಲ, ಈಗ ಚುನಾವಣೆ ಬಂದಾಗ ಬರೋದು ಓಡೋಗಿರೋ ಎಲ್ಲನೂ ಓಡೋಗಿದ್ದಾರೆ. ನಾನು ಚುನಾವಣೆಗೆ ಸೋತ ಮೇಲೂ ಕೂಡ ಅಲ್ಲೇ ಇದ್ದೀನಿ. ಜನನೇ ಹೇಳ್ತಾರೆ, ಅದು ವಿರೋಧಿಗಳು ಹೇಳ್ಬೋದು, ವಿರೋಧಿಗಳು 100 ಹೇಳ್ಕೊಳ್ಬೋದು ಅವರು. ಯಾಕೆಂದರೆ ನನ್ನ ಶಕ್ತಿ ಏನು ಅಂತ ವಿರೋಧಿಗಳು ಗೊತ್ತಾಗಿದೆ. ಅದಕ್ಕೆ ಅವ್ರು ಭಯ ಕೇಳ್ತಾ ಇದ್ದಾರೆ. ಈತ ಜಾಸ್ತಿ ಇದು ಮಾಡ್ತಾನೆ, ಈತನಿಂದ ನಮ್ಗೆ ತೊಂದರೆ ಆಗ್ಬೋದು, ಗೆದ್ದುಬಿಡ್ತಾನೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನೋ ಒಂದು ಮಿಸ್ಗೈಡ್ ಮಾಡೋಕ್ಕೆ ಹೋಗ್ತಾಯಿದ್ರು. ಯಾಕೆಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಜನ ಅಲ್ಲಿ ನನಗೆ 63,000 ಮತ ಹಾಕಿರೋದು, ಗೆಲ್ಲುವಂಥ ಮತ ಹಾಕಿರ್ತಕ್ಕಂಥದ್ದು. ನನಗೆ ಈ ಸಲ ಅದನ್ನು ಇನ್ನೂ ಡಬಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜನನೇ, ನಾನಲ್ಲ. ಜನ ವಿರೋಧಿಗಳು ಮಾತಾಡ್ಕೋತಾರೆ, ಅವ್ರಿಗೆಲ್ಲ ನಾವೆಲ್ಲ ಕಿವಿ ಕೊಟ್ಟರೆ ಆಗುತ್ತಾ? 100ಕ್ಕೆ 1000% ಅದು ನಿಮಗೆ ಗೊತ್ತಾಗುತ್ತೆ. ಮಾಧ್ಯಮದಲ್ಲಿ ಅವ್ರು ಭಯ ಹುಟ್ಟಿಲ್ಲ ಅಂದರೆ ಆ ಥರ ಮಾತಾಡ್ತಾ ಇರಲಿಲ್ಲ. ಇವಾಗ ಶಾಸಕರೇ ಪ್ರೆಸ್ಟೇಷನ್ಗೆ ಹೋಗಿ ಮಾತಾಡ್ತಾಯಿದ್ರು. ನಾನು ಕೂಡ ಏನು ಕಾಮೆಂಟ್ ಮಾಡಿಲ್ಲ ಅವ್ರು ಮಾತಾಡಿದ್ದಕ್ಕೆ. ನಾನು ಯಾವುದೇ ಕಾರಣಕ್ಕೂ ಅವ್ರು ಕಾಮೆಂಟ್ ಮಾಡ್ತಾಯಿಲ್ಲ. ಅವ್ರ ವಿರುದ್ಧ ನಾನು ದಾವೆ ಹಾಕಿರೋದು ನಿಜ. ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರಗಳನ್ನ ಎತ್ತಿಡಿಯೋದು ನಾನು ನಿಜ. ಅದರಲ್ಲೇನಿದೆ, ಒಬ್ಬ ಶಾಸಕರು ವಿರೋಧ ಪಕ್ಷದಲ್ಲಿ ನಾವು ಇರ್ತಕ್ಕಂಥವ್ರು ನಾನು ಸೋತಿರ್ತಕ್ಕಂಥ ಅಭ್ಯರ್ಥಿ ಅವ್ರು ಮಾಡೋ ಹಗರಣಗಳನ್ನು ಮತ್ತು ಅವ್ರು ಮಾಡ್ತಾ ಇರೋದು ಏನೇ ಒಂದು ಇದ್ರೂ ಕೂಡ ನಾನು ಮಾತಾಡೋಕ್ಕೆ ನನಗೆ ಸಹಜ. ನನಗೆ ಅಲ್ಲಿ ಜನ ಕೂಡ ವಾಮ ಮಾರ್ಗ ಏನಿದೆ ಕಾನೂನಲ್ಲಿ ಸಂವಿಧಾನದಲ್ಲಿ ಬರೆದಿರೋದು. ಈಗ ಇವತ್ತು ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಎಲ್ಲನೂ ಕೂಡ ನೀವು ಕಾನೂನಲ್ಲಿ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ದು. ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿರೋದಕ್ಕೆ ಕೇಸ್ ಹಾಕಿರೋದು, ಇಲ್ಲಾಂದರೆ ವಾಮ ಮಾರ್ಗನದು. ಮತ್ತು ಏನಕ್ಕೆ ಕೋರ್ಟ್ ಏನಕ್ಕೆ ಇರಬೇಕು, ನ್ಯಾಯಾಲಯ ಏನಕ್ಕೆ ಇರಬೇಕು? ನ್ಯಾಯಾಲಯ ಮತ್ತು ವಾಮ ಮಾರ್ಗ ಬೇಡ ಅಂತ ಹೇಳ್ಬಿಟ್ಟು ವಾಮ ಮಾರ್ಗ ಅಂತ ಯಾರು ಹೇಳ್ತಾರೆ? ಇದನ್ನು ನಾನು ನೇರವಾಗಿ ಮಾಡಿರೋದು. ಕೇಸ್ ಹಾಕಿ ನಾನು 3 ವರ್ಷ ಆಯ್ತಲ್ಲ, ಅವತ್ತು ಯಾಕೆ ಯಾರು ಮಾತಾಡಿಲ್ಲ? ಆಮೇಲೆ ಇನ್ನೊಂದು ವಿಚಾರ, ಆತನ ಸುತ್ತು ಇರ್ತಕ್ಕಂಥವ್ರೇ ಆತನಿಗೆ ಮುಳುವು. ಅವ್ರಿಗೆ ಸದ್ಯ ಸುಬ್ಬಾರೆಡ್ಡಿ ಹೋಗಲಿ ಅಂತ ಕಾಯ್ತಾ ಇದ್ದಾರೆ. ಅವರೆಲ್ಲ ಕೂಡ ವಿರೋಧಿಗಳು ಸುಮ್ಮನೆ ಆಚೆ ಮಾತಾಡ್ತಾರಷ್ಟೇ. ಸುಬ್ಬಾರೆಡ್ಡಿ ಅವ್ರು ವಜಾ ಆದರೆ ಸಾಕು ಅಂತ ಅವರೇ ಕಾಯ್ತಾ ಇರ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ಅವ್ರು ಶಾಸಕರು ಅರ್ಥ ಮಾಡಿಕೊಂಡು ಈಗೇನು ಅವ್ರಿಗೆ ಸ್ಟೇ ಕೊಟ್ಟಿದ್ದಾರೆ. ಸುಮ್ಮನೆ ಹೇಳಿದವ್ರ ಮಾತುಗಳು ಕೇಳ್ಕೊಂಡು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಕ್ಷೇತ್ರದ ಜನತೆಗೆ ಏನಾದರೂ ನಿಮ್ಮ ಸರ್ಕಾರದಲ್ಲಿ ಏನಾದರೂ ಅನುದಾನಗಳನ್ನ ತಗೊಬಂದು ಕ್ಷೇತ್ರದ ಜನತೆಗೆ ಒಂದು ಏನು ಕಷ್ಟ ಸುಖಕ್ಕಾಗಲಿ ಅಲ್ಲಿ ಅಭಿವೃದ್ಧಿಗಾಗಲಿ ಒತ್ತು ಕೊಡಲಿ. ನಾನು ಕೂಡ ಅವ್ರಿಗೆ ಮನವಿಯನ್ನು ಮಾಡ್ತೀನಿ. ಯಾಕೆಂದರೆ ಇವಾಗ ಗೆದ್ದಿರ್ತಕ್ಕಂಥ ಶಾಸಕರವರು ಅಭಿವೃದ್ಧಿ ಮಾಡಬೇಕಾಗಿರೋದು ಅವರು, ನಾನಲ್ಲ. ಕ್ಷೇತ್ರಕ್ಕೆ ಕೊಡುಗೆ ಯಾರು ಕೊಡಬೇಕಾದ್ರೆ ನಮ್ಮದೆಲ್ಲ ಸರ್ಕಾರ ಇರೋದು. ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇವತ್ತು ಏನೇನು ಕೊಡಬೇಕು ಅದನ್ನು ಕ್ಷೇತ್ರಕ್ಕೆ ಗಡಿ ಭಾಗದಲ್ಲಿರ್ತಕ್ಕಂಥವ್ರಿಗೆ ನಾನು ಕೂಡ ಒತ್ತಾಯ ಮಾಡ್ತೀನಿ. ಆ ಅಭಿವೃದ್ಧಿಯನ್ನು ತಂದು ಗಲಾಟೆ ಮಾಡಿ ನೀಡಲಿ. ಆ ಕ್ಷೇತ್ರದ ಜನತೆಗೆ ಏನು ಬೇಕೋ ಅದನ್ನು ಕೊಡಲಿ. ಮನೆ ಸೆಷನಲ್ಲಿ ಮಾತಾಡ್ತಾಯಿದ್ರು. ಸೆಷನ್ನಲ್ಲಿ 9-10 ವರ್ಷದಿಂದ KDBಗೆ ಅಕ್ವಿಜೇಷನ್ ಆಗಿತ್ತು. ಆ ಅಕ್ವಿಜೇಷನ್ನ ಅವರು ಕೇಳಿರೋದು ರೈತರಿಗೆ ಕೊಡಿಸ್ಲಿ. ಅವ್ರ ಜಮೀನುಗಳು ಮಾಡ್ಕೊಂಡಿರೋದಕ್ಕೆ ಫಸ್ಟ್ ದುಡ್ಡು ಬರಲಿ ಅಂತ ನೋಡೋದನ್ನು ಬೇಡ. ಫಸ್ಟ್ ಪಾಪ ರೈತರಿಗೆ ಕೊಡಿಸಿ, ಅವ್ರಿಗೇನೋ ಒಳ್ಳೇದು ಮಾಡೋಂಗಿದ್ರೆ ರೈತರಿಗೆ ಮಾಡಲಿ. ನಾನು ಬೇಡನಲ್ಲ. ರೈತರಿಗೆ 1 ಕೋಟಿ ಅಲ್ಲ 2 ಕೋಟಿ ಕೊಡಿಸ್ಲಿ. ಇವ್ರು 100 ಎಕರೆ ತಗೊಂಬಿಟ್ಟು ಇವ್ರದಕ್ಕೆ ತಗೊಳ್ಳೋದಕ್ಕೆ ಸೆಷನಲ್ಲಿ ಮಾತಾಡ್ಬಿಟ್ಟು ಇವ್ರ ದುಡ್ಡು ತಗೊಂಡು ಕ್ಷೇತ್ರದ ಜನಕ್ಕೆ ಗೊತ್ತಿದೆ ಎಲ್ಲ ಕೂಡ ನನಗೆ ಎಷ್ಟು ಬರುತ್ತೆ, ಎಷ್ಟು ಹೊಸಡ್ಡಿ ಹತ್ರ ಜಮೀನು ಅವ್ರದ್ದಿದೆ,
ಎಷ್ಟು ಇದು ಕೊಂಡ್ರೆಡ್ಪಲ್ಲಿ ಹತ್ರ ಜಮೀನು ಅವ್ರದ್ದಿದೆ, ರೈತರದ್ದು ಎಷ್ಟಿದೆ, ಯಾರಿಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ನನಗೆಲ್ಲ ಜನ ಬಂದು ನನಗೆ ಹೇಳ್ತಾರೆ. ನನಗೇನು ಗೊತ್ತು ಅವ್ರು ಯಾವ ಜಮೀನು ತೊಗೊಂಡಿದ್ದಾರೆ ಅಂತ. ನಿಮ್ಮ ಸುತ್ತಿ ಇರೋ ಜನನೇ ನನಗೆ ಹೇಳೋದೆಲ್ಲ. ನಾನು ಅದನ್ನೆಲ್ಲ ಕೂಡ ಅರ್ಥಕೊಂಡು ನೀವೆಲ್ಲ ರೈತರ ಪರವಾಗಿ, ಜನರ ಪರವಾಗಿ, ಮತ್ತು ನೀರು ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ. ನಮ್ಮ ಬಾಗೇಪಲ್ಲಿಯಲ್ಲೂ ಕೂಡ ಹಾಗೇ ಆಗುತ್ತೆ. ಅದು ನಾವು ಕೂಡ ಹೋರಾಟ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಮೊನ್ನೆ ಕೂಡ ಆಚೆಪಲ್ಲಿಯಲ್ಲಿ 3 ಜನ ಮಕ್ಕಳು ಸತ್ತೋದ್ರು, ಬಿದ್ದಿದ ತಕ್ಷಣ ಸತ್ತೋದ್ರು ಆ ಕೆರೆ ನೀರಿಗೆ. ನೀರು ಕೊಡಲಿ, ನೀರು ರೈತರಿಗೆ ಬೇಕು, ಕೊಟ್ಟಿದ್ದನ್ನು ನಾವು ಆಪೋಸಿಟ್ ಮಾಡಲ್ಲ. ಆದರೆ ಅದನ್ನು ಶುದ್ಧೀಕರಣ ಮಾಡಬೇಕು, ಅದಕ್ಕೆ ಜನರಿಗೆ ಉಪಯೋಗ ರೀತಿಯಲ್ಲಿ ಕೊಡಬೇಕು, ಅದನ್ನು ನಾನು ಆಶಿಸ್ತೀನಿ. ಅದನ್ನು ಶಾಸಕರು ಅದನ್ನು ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಅದನ್ನು ಒತ್ತಾಯ ಮಾಡಿ ಕೆಲಸ ಮಾಡಿಸ್ಲಿ. ನಾನು ಕೂಡ ಅವ್ರಿಗೆ ಸಪೋರ್ಟ್ ಇರ್ತೀನಿ. 2028ಕ್ಕೆ ಮುನ್ಗದವರು ಮತ್ತೆ ಗೆದ್ದು ಬರ್ತಾರ? ಅದು ಭಗವಂತನ ಆಶೀರ್ವಾದ, ನಮ್ಮ ಕ್ಷೇತ್ರದ ಜನತೆ ಮೇಲೆ ತೀರ್ಮಾನ. ನನಗೆ ನಂಬಿಕೆ ಇದೆ ನಾನು ಗೆಲ್ತೀನಿ ಅಂತ. ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಬಿಟ್ಟು ನನಗೆ ಇವತ್ತು ಕೂಡ ಧೈರ್ಯವಾಗೇ ಇದ್ದೀನಿ. ನಾನು ಮುಂದೊಂದು ದಿನ ಅಲ್ಲಿ ಜನ ನನಗೆ ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಲ್ಲ. ನನಗೆ ಗೆಲ್ಲಿಸಿ ವಿಧಾನಸೌಧ ಕಳಿಸ್ತಾರೆ ಅನ್ನೋದ್ರ ಭರವಸೆ ಇದೆ. ಆ ಕ್ಷೇತ್ರದ ಜನರ ಮೇಲೆ ನನಗೆ ವಿಶ್ವಾಸ ಇದೆ. ಆ ಭಗವಂತನ ಆಶೀರ್ವಾದದಿಂದ, ಕ್ಷೇತ್ರದ ಜನರ ಆಶೀರ್ವಾದದಿಂದ 100% ನೆಕ್ಸ್ಟು ಏನು ಬರ್ತಕ್ಕಂಥ 2028ರಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದೇ ಬರುತ್ತೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ. ಇದಂತೂ ಶತಸಿದ್ಧ. ನಾನು ಈ ಭಗವಂತನಲ್ಲಿ ಕೂಡ ನಾನು, ಯಾಕಂದರೆ ಈಗ ನಿಮ್ಮೆಲ್ಲ ಇಡೀ ಕ್ಷೇತ್ರದಲ್ಲಿ ಗೊತ್ತಾಗ್ತಾ ಇದೆ. ಈಗ ನೋಡಿ, ನೀವು ಬೈ ಎಲೆಕ್ಷನ್ ದಾವಣಗೆರೆಯಲ್ಲಿ ಯಾವ ರೀತಿ ಆಗ್ತಾಯಿದೆ ಅಂತ, ಸ್ವಾರ್ಥ ರಾಜಕಾರಣಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದೆಲ್ಲ ಗೊತ್ತಾಗ್ತಾ ಇದೆ. ಜನರಿಗೆ ಅರಿವಾಗ್ತಾ ಇದೆ. ಇವ್ರು ಗ್ಯಾರಂಟಿಗಳು ಯಾವ ರೀತಿ ಕೊಡ್ತಾಯಿದ್ದಾರೆ, ಜನರಿಗೆ ಯಾವ ರೀತಿ ಹೊರೆ ಹೊತ್ತಿಸಿದ್ದಾರೆ, ಇವೆಲ್ಲ ಕೂಡ ಗೊತ್ತಾಗಿದೆ. ಅದರಿಂದ ಜನ ಎಚ್ಚೆತ್ಕೊಂಡು ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಗೆಲ್ಲಿಸ್ತಾರೆ ಅಂತ ನನಗೂ ಕೂಡ ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ರಾಜ್ಯದಲ್ಲಿ ಬಂದೇ ಬರುತ್ತೆ. ಅದೆಲ್ಲ ರೆಡಿ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಕೂಡ ಕೇಳ್ಬೋದು ಸೀಟ್ ಬೇಕು ಅಂತ. ಅವರು ಒಬ್ಬ ಆಕಾಂಕ್ಷಿ. ಪರ್ಯಾಯವಾಗಿ ನನ್ನ ವಿರುದ್ಧ ಏನಿದೆ, ಸೀಟ್ ನನಗೆ ಕೊಟ್ಟರೆ ಅವರು ಮಾಡ್ತಾರೆ, ಅವ್ರು ಕೊಟ್ಟರೆ ನಾನು ಮಾಡ್ತೀನಿ. ಹೇಳಿದ್ದೀನಲ್ಲ ಅವತ್ತೇ, ನಾನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್, ನಾನೆಲ್ಲ ತೀರ್ಮಾನ ಮಾಡೋದು. ನಾನು ಸೋತಿರ್ತಕ್ಕಂಥ ಅಭ್ಯರ್ಥಿ ಇದ್ದೀನಿ, ಅವ್ರ ಮೇಲೆ ದಾವೆ ಹೊಡ್ಡಿದ್ದೀನಿ, ಕೇಸ್ ನಡೆಸ್ತಾ ಇದ್ದೀನಿ, ಜನರ ಮಧ್ಯೆ ಇದ್ದೀನಿ. ನನಗೆ 63,000 ಮತ ಹಾಕಿದರೆ ನನಗೆ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ಅವರು ನಾವು ತಗೊಳ್ಳೋಣ ಅಂತ ಏನು NDA ಕ್ಯಾಂಡಿಡೇಟ್ ಅಂತ ಓಡಾಡ್ತಾಯಿದ್ರು, ಓಡಾಡಲಿ, ಸಂತೋಷ ಅಲ್ವಾ? ಈಗ ಅವರು ಜನರ ಮಧ್ಯೆ ಹೋಗಿ ಓಡಾಡೋದನ್ನು ಕೂಡ ಕಾಂಗ್ರೆಸ್ ವಿರುದ್ಧ ತಾನೆ, ಒಳ್ಳೆಯದೇ ತಾನೆ. ಬೆಳಗ್ಗೆ NDA ಕ್ಯಾಂಡಿಡೇಟಾಗಿ ನಾನೇ ಬರ್ಬೋದು, ಅವರೇ ಬರ್ಬೋದು, ಇನ್ನೊಬ್ಬರು ಬರ್ಬೋದು, ನಮ್ಮಿಬ್ಬರನ್ನೂ ಬಿಟ್ಟು ಇನ್ನೊಬ್ರಿಗೂ ಕೊಡ್ಬೋದು. ನಮ್ಮ ವರಿಷ್ಠರು, ನಾವೇನೂ ಮಾಡೋಕ್ಕಾಗಲ್ಲ. ಈಗ ದಾವಣಗೆರೆಯಲ್ಲಿ ಮೊನ್ನೆ ನಿಂತಿರ್ತಕ್ಕಂಥವ್ರು ಒಬ್ಬರು ನಿಂತಿದ್ದರು, ಇವತ್ತು ನಿಂತಿರೋದೇ ಬೇರೆ. ಅವೆಲ್ಲ ಸಹಜ, ಇದು ರಾಜಕೀಯದಲ್ಲಿ ಅವೆಲ್ಲ ಸಹಜ ಇರುತ್ತೆ. ಆವತ್ತಿನ ದಿನ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ, ಯಾರು ಇಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಅಂತ ತೀರ್ಮಾನ ಮಾಡ್ತಾರೆ, ಮತ್ತು ಜನ ಬಯಸ್ತಕ್ಕಂಥ ಅಭ್ಯರ್ಥಿಗೆ ಸೀಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆ ಒಂದು ಕ್ಷೇತ್ರದಲ್ಲಿ ಅದು ನಾನೇ ಅಭ್ಯರ್ಥಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಆದರೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಈ ಸಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಶಾಸಕರಾಗೇ ಆಗ್ತಾರೆ.